ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು. सर ಸ್ವಲ್ಪ एड्रेस ಹೇಳ್ತೀರಾ? मुझे कन्नड़ नहीं आता, कैन यू? నాకు కన్నడ రాదు. ಮೇಡಮ್ ಈ ಅಡ್ರೆಸ್ ಗೊತ್ತಿದೆ? ನಿನ್ಗೇನಾದರೂ ಗೊತ್ತೇನೆ? ಇಲ್ಲ, ನಮಗೂ ಗೊತ್ತಿಲ್ಲ. ಒಂದು ಹೆಲ್ಪ್ಲೈನ್ ನಂಬರ್ ಕೊಡ್ತೀವಿ, ಅವ್ರಿಗೆ ಕಾಲ್ ಮಾಡಿ ಅವ್ರ ಅಡ್ರೆಸ್ ಕೊಡ್ತಾರೆ. ನಂಬರ್ ತಗೊಳ್ಳಿ. ಓಕೆ. 990025 990025. ಥ್ಯಾಂಕ್ ಯು ಮೇಡಮ್. How can I help you? ನಮಸ್ತೆ, ನನ್ನ ಹೆಸರು ಚೇತನ್ ಅಂತ. Sir, can you please speak in English or Tamil? ಓಕೆ. ಮೇ ಐ ನೋ ಯುವರ್ ಕಂಪನಿ ಅಡ್ರೆಸ್? Shanti 1, number 4, 3rd Main, Sakar Nagar, Bangalore. Thank you for calling B24/7. Have a good day. Yes. ಸ್ವಲ್ಪ ಮ್ಯಾನೇಜರ್ ನೋಡಬೇಕು. Please sit down. हाँ, send him. Excuse me. Yes, how can I help you? ಈ ಆಫೀಸ್ನಲ್ಲಿ ಕನ್ನಡ ಮಾತಾಡೋರು ಎಷ್ಟು ಜನ ಇದ್ದಾರೆ? Why? That is none of your business. There have some reason behind it. ನಿಮಗೆ ಕನ್ನಡ ಬರುತ್ತಾ ಸರ್? Of course, ನಾನು ಕನ್ನಡಿಗನೇ. ನಿಮ್ಮ ಕಂಪ್ನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು ಸರ್? 5 to 6 years. ನೀವು ಕನ್ನಡದವ್ರು ಅಂತೀರಾ, ಕಂಪ್ನಿ ಸ್ಟಾರ್ಟ್ ಆಗಿ 5 ರಿಂದ 6 ವರ್ಷ ಆಯಿತು ಅಂತೀರಾ. ಆದರೂ ನಿಮ್ಮ ಕಂಪ್ನಿಯಲ್ಲಿ ಯಾರಿಗೂ ಕನ್ನಡ ಬರಲ್ವಾ? ಇಲ್ಲ, ಕನ್ನಡಿಗರು ಯಾರು ನಿಮಗೆ ಕಾಲೇ ಮಾಡಲ್ವಾ? ಅದು ನಿಮಗೆ ಬೇಡದಿಲ್ದಿರೋ ವಿಷಯ, ಅದ್ರ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಹೀಗೆ ಪ್ರತಿಯೊಬ್ಬರು ನಮಗೆ ಬೇಡದಿರೋ ವಿಷಯ ಅಂತ ಬಿಟ್ಟಿರೋದಕ್ಕೆ ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಜನಕ್ಕೆ ಬೆಲೆ ಇಲ್ದಂಗಾಗಿರೋದು. ಸರಿ, ನಿಮ್ಮ ಕಂಪ್ನಿ ಹೆಸರೇನು ಸರ್? B24/7. ಬ್ಯಾಂಗ್ಳೂರ್ 24/7. ಸರ್, ನಾನು ಬೇರೆ ಊರಿಂದ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದೆ. ಬಟ್ ನನಗೆ ಅಡ್ರೆಸ್ ಗೊತ್ತಾಗಲಿಲ್ಲ. ಕೆಲವ್ರನ್ನ ಕೇಳಿದೆ, ಆದರೆ ಅವ್ರು ಯಾರಿಗೂ ಕನ್ನಡ ಬರೋಲ್ಲ. ಯಾರೋ ನನಗೆ ನಿಮ್ಮ ಹೆಲ್ಪ್ಲೈನ್ ನಂಬರ್ ಕೊಟ್ಟರು. ನಾ ಕಾಲ್ ಮಾಡಿದಾಗ ಅವರು ಸ್ಪೀಕ್ ಇನ್ ಇಂಗ್ಲೀಷ್ ಅವ್ರ ತಮಿಳ್ ಅಂತಂದರು. ಯಾಕೆ ನಿಮ್ಮ ಕಂಪ್ನಿನ ಯಾರಿಗೂ ಕನ್ನಡ ಬರಲ್ವಾ? ಅಥವಾ ಕನ್ನಡ ಬರೋರು ನಿಮಗೆ ಕಾಲೇ ಮಾಡಲ್ವಾ? ಟ್ರೇಡ್ ಮಾಡಿ ನಾವು ಕಂಪ್ನಿ ಸ್ಟಾರ್ಟ್ ಮಾಡಿರೋದು. ನಮಗೆ ಬಿಸ್ನೆಸ್ಸೇ ಮುಖ್ಯ. ಬಿಸ್ನೆಸ್ ಮಾಡಿ ಬೇಡ ಅಂದಿಲ್ಲ. ನಿಮ್ಮ ಕಂಪ್ನಿ ಇರೋದು ಕರ್ನಾಟಕದಲ್ಲಿ. ಬೇರೆ ಭಾಷೆ ಗೊತ್ತಿರೋರು ಕಾಲ್ ಮಾಡಿದ್ರೆ ಅಟ್ಲೀಸ್ಟ್ ಕನ್ನಡನ ರೆಸ್ಪಾನ್ಸ್ ಮಾಡೋಕ್ಕೆ ಯಾರನ್ನಾದರೂ ಕನ್ನಡ ಗೊತ್ತಿರೋನ್ನ ಕೆಲಸಕ್ಕೆ ಇಟ್ಕೊಳ್ಳಿ. ಅವಾಗ ನಿಮ್ಮ ಬಿಸ್ನೆಸ್ನೂ ಇಂಪ್ರೂವ್ ಆಗುತ್ತೆ, ನಮ್ಮ ಜನಕ್ಕೆ ಸಹಾಯನೂ ಆಗುತ್ತೆ. ಹೌದಲ್ಲ, ಇದ್ರ ಬಗ್ಗೆ ನಾನು ಯೋಚನೆನೇ ಮಾಡಿರಲಿಲ್ಲ. ಬೈ ದ ವೇ, ನಾನು ಹೇಮಂತ್. ಇನ್ಮೇಲೆ ನನ್ನ ಕಂಪ್ನಿಲಿರೋ ಪ್ರತಿಯೊಬ್ಬರಿಗೂ ಕನ್ನಡ ಕಲಿಸೋ ಜವಾಬ್ದಾರಿ ನಂದು. ಏನಾಗಬೇಕಿತ್ತು ನಿಮಗೆಲ್ಲ? ಸರ್, ಇಂಟರ್ವ್ಯೂಗೆ ಬಂದಿದ್ದೀವಿ. ಇದಕ್ಕೂ ಮುಂಚೆ ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ವಿ. ಬೇರೆ ಲ್ಯಾಂಗ್ವೇಜ್ ಯಾವುದು ಬರೋಲ್ಲ ಅಂತ ಜಾಬ್ ಸಿಕ್ಕಿಲ್ಲ. ಅದಕ್ಕೆ ಇಲ್ಲಿ ಟ್ರೈ ಮಾಡೋಕ್ಕೆ ಬಂದಿದ್ದೀನಿ. ಓಕೆ, ನಿಮಗೆಲ್ಲ ನಾನು ಕೆಲಸ ಕೊಡ್ತೀನಿ. ನಿಮ್ಮ ಕೆಲಸ ಏನು ಅಂದರೆ ನಮ್ಮ ಸ್ಟಾಫ್ಗೆಲ್ಲ ಕನ್ನಡ ಕಲಿಸೋದು. ಕಲಿಸ್ತೀವಿ ಸರ್. ಕನ್ನಡದ ಸಿದ್ಧ, ಹಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ
ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು, ನಾವು ಉಸಿರಾಡೋ ಕಾಡಿವಳು. ತುಂಬುಳಕ್ಕೆ ಚಾ, ತುಂಬುಳಕ್ಕೆ ಚಾ, ತುಂಬುಳಕ್ಕೆ ಚಾ, ತುಂಬುಳಕ್ಕೆ ಚಾ. ಬರೆಯೋರ ತವರೂರು, ಕಡೆಯೋರ ಹಿರಿಯೂರು, ನಟಿಸೋರ ನವಿಲೂರು, ನುಡಿಸೋರ ಮೈಸೂರು. ಕೂಡಿದರೆ ಕಾಣುವುದು ಎದೆ ತುಂಬ ಹಾಡಾಗುವುದು. ಮಧುರ ಮಧುರ ಇದು ಅಮರ ಅಮರ ಇದು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ